ಒಂದು ಫೆಲಿಸಿಟೇಷನ್ ಮಾಡಿದ್ವಿ ಕಾಂಗ್ರೆಸ್ ಆಫೀಸಲ್ಲಿ. ಈ ಏನು ನೋಂದಾವಣೆ ಮಾಡೋದು ಕಾಂಗ್ರೆಸ್ ಡಿಜಿಟಲ್ನಲ್ಲಿ ಮೊದಲನೇದು ರಮೇಶ್ ನಾಯ್ಕ್ ಅಂತ ಹೇಳಿಬಿಟ್ಟು ಕೂಡ್ಲಿಗಿ ಕಡೆ ಹೋಯ್ತು. ಎರಡನೇ ಸ್ಥಾನ ಶಬಾಷ್ಗಿರಿ ಕೊಟ್ಟರು ರಾಹುಲ್ ಗಾಂಧಿ. ಆ ಕೆಲಸ ಈ ಸಾರಿ ಕೂಡ ಮಾಡಿದರೆ ನಾನು ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇವರನ್ನು ಕರ್ಕೊಂಡೋಗಿ ಅಲ್ಲಿ ಶಬಾಷ್ಗಿರಿ ಕೊಡಿಸ್ತೀವಿ. ಇದೊಂದು ದೇಶಕ್ಕೆ ಜನರಿಗೆ ಮೂಡಿಸುವಂಥ ಕೆಲಸ. ಇದು ಗೊತ್ತಾಗಬೇಕು. ಮುಂದಿನ ಚುನಾವಣೆಗಳು ನಮಗೆ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ತು, ಪುರಸಭೆ, ನಗರಸಭೆ ಇವೆಲ್ಲವೂ ಕೂಡ ಬರೋದೇ. ಅದಕ್ಕೆ ಮನವರಿಕೆ ಮಾಡೋ ಕೆಲಸವನ್ನು ಅತಿ ಶೀಘ್ರವಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬೇಗ ಮುಗಿಸಬೇಕೇ ಕೆಲಸವನ್ನಂತ ನಾನು ರಾಜೀವ್ಗೌಡರಿಗೆ, ನನ್ನ ಎಲ್ಲ ಮುಖಂಡರಿಗೂ, ನಾನು ಈ ಮತಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದವನು, ತಾಲೂಕು ಬೋರ್ಡಿಂದ ಇವತ್ತು ಪಾರ್ಲಿಮೆಂಟ್ವರೆಗೂ ಹೋದೆ, ಈಗ ರಾಜ್ಯದಲ್ಲಿ ಮಂತ್ರಿ ಮಾಡಿದ್ದಾರೆ. ಈ ಪಕ್ಷದಿಂದ ನಾನು ಇಲ್ಲಿವರೆಗೂ ಬಂದಿದ್ದೆ. ವಿಶೇಷವಾಗಿ ಸನ್ಮಾನ್ಯ ಮುನಿಯಪ್ಪನವರು ಇದನ್ನೆಲ್ಲ ಕಟ್ಟಿ ಬೆಳೆಸಿದ್ದಾರೆ ಕಾಂಗ್ರೆಸ್ ಪಾರ್ಟಿನ. ಅವರ ವಿಶ್ವಾಸವನ್ನು ಆಶೀರ್ವಾದನ ಪಡೆದಿವರು ಮಾಡಲಿ. ನನಗೂ ಕೂಡ ಅವರ ಆಶೀರ್ವಾದ ಮಾಡಿದ್ದಾರೆ. ಕೃಷ್ಣರಾಯರು ನನಗೆ ಆಶೀರ್ವಾದ ಮಾಡಿದ್ದಾನೆ. ನಾನು ತಾಲೂಕು ಬೋರ್ಡ್ ವೈಸ್ ಪ್ರೆಸಿಡೆಂಟ್ ಇದ್ದಾಗಿನಿಂದ ಈ ತಾಲೂಕಿನಲ್ಲಿ ನನಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಈ ತಾಲೂಕು ತಾಯಿ ಸ್ಥಾನದಲ್ಲಿರ್ತದೆ. ನನಗೆ ಇದು ಕಾಂಗ್ರೆಸ್ ಮತ್ತೆ ಇಲ್ಲಿ ಗೆಲ್ಲಬೇಕು. ಅದಕ್ಕೆ ನಾನು ಸಂಪೂರ್ಣವಾದ ಬೆಂಬಲ, ನಾನಾಗಲಿ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಲಿ, ಮುಖ್ಯಮಂತ್ರಿಗಳಾಗಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಅಂತ ಸುಧಾಕರ್ ಅವರಲ್ಲಿ ನಾವೆಲ್ಲ ಒಟ್ಟಿಗೆ ಇವ್ರ ಜೊತೆಯಲ್ಲಿದ್ದೀವಿ. ಇವ್ರ ಕಾರ್ಯ ಮುಂದೆ ಸಾಗಿಸಲಿ. ಜಯವಾಗಲಿ. ಎಲ್ಲ ಹೈಕಮಾಂಡ್ ಜೊತೆಯಲ್ಲಿ ಅದನ್ನೆಲ್ಲನೂ ಮುಖ್ಯಮಂತ್ರಿಗಳನ್ನ ಕೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅವ್ರಿಗೆ ಬಿಟ್ಟಿದ್ದು. ಇವತ್ತು ನಮ್ಮ ವೋಟ್ ಚೋರಿ ಸಹಿ ಸಂಗ್ರಹದ ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ. ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಾಂಗ್ರೆಸ್ನ ಭದ್ರಕೋಟೆ ಏನು ಅನ್ನೋದನ್ನು ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯ ನೇತೃತ್ವದಲ್ಲಿ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ರಾಜ್ಯದ ನಾಯಕರುಗಳು ಬಂದಿದ್ದಾರೆ. ಆಗಲೇ ಮಂತ್ರಿಗಳು ಬಂದಿದ್ದರು, ಹಾಗೂ ನಮ್ಮ ಎಲ್ಲ KPCCಯ ಪದಾಧಿಕಾರಿಗಳು ಬಂದಿದ್ದರು, ಜಿಲ್ಲಾ ಉಸ್ತುವಾರಿಗಳು ಮತ್ತು ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲ ಭಾಗಿಯಾಗಿದ್ದರು. ಒಂದು ಕಾರ್ಯಕ್ರಮದಲ್ಲಿ ಭಾಳ ಯಶಸ್ವಿಯಾಗಿ ಇಲ್ಲಿ ವೋಟ್ ಚೋರಿ ಕಾರ್ಯಕ್ರಮ ಏನು ಅಭಿಯಾನ ಇತ್ತು, ಅಭಿಯಾನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ನಾವಿವತ್ತು ಒಂದು ತೀರ್ಮಾನ ಮಾಡಿದ್ದೀವಿ. ಆಗಲೇ ನಮ್ಮ ಹಿರಿಯರ ಸಲಹೆಯಂತೆ 1 ಲಕ್ಷಕ್ಕೂ ಹೆಚ್ಚಿನ ಸಹಿಗಳನ್ನ ಮಾಡಿಸಿ ನಾವು ಸಬ್ಮಿಟ್ ಮಾಡೋದ್ರ ಮುಖಾಂತರ ನಾವು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಏನು ವೋಟ್ ಚೋರಿ ಆಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ನಾವು ನಮ್ಮ ಮತದಾರ ಬಂಧುಗಳಿಗೆ ನಾವೆಲ್ಲರೂ ಕೂಡ ಇವತ್ತು ಮನವರಿಕೆ ಮಾಡಬೇಕಾಗಿದೆ. ಇವತ್ತು ಭ್ರಷ್ಟ BJP ಸರ್ಕಾರ ಏನಿದೆ ಕೇಂದ್ರದಲ್ಲಿ, ಅವರು ತನ್ನ ಚುನಾವಣಾ ಅಧಿಕಾರಿಗಳನ್ನ ತನ್ನ ಕೈಗೊಂಬೆಯಾಗಿ ಬಳಸ್ಕೊಂಡು ಇವತ್ತು ಚುನಾವಣೆ ನಡೆಸ್ತಿದ್ದಾರೆ. ಹೆಂಗೆ ಅಂದರೆ ನಮ್ಮ ಕಾಂಗ್ರೆಸ್ನ ಮತದಾರ ಬಂಧುಗಳು ಇವತ್ತು ನಮ್ಮ ಸಂವಿಧಾನ, ನಮ್ಮ ಹಕ್ಕು ಅಡಿಯಲ್ಲಿ ಕರೆಕ್ಟಾಗಿ ವೋಟ್ ಹಾಕೋಕ್ಕೆ ಬಿಟ್ಟಿದ್ದೆ. ಆದರೆ ಹೇಳ್ತಿದ್ದೀನಿ, ಬರುವಂಥ ವಿಧಾನಸಭಾ ಚುನಾವಣೆ 2028ರಲ್ಲಿ ಮತ್ತೆ ನಮ್ಮ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ. 2029ರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ಮುಂದಿನ ಪ್ರಧಾನಿ ಖಂಡಿತ ಆಗೇ ಆಗ್ತಾರೆ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನಾಗ್ತಿದೆ, ಯಾವುದೇ EVMಗೆ ಹೋಗಿ ನಾವು ನಮ್ಮವರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಅವರು BJPಗೆ ವೋಟ್ ಬೀಳೋಂಥ ಒಂದು ಪರಿಸ್ಥಿತಿನ ಇವತ್ತು ಉದ್ಭವ ಮಾಡಿದ್ದಾರೆ. ನಮ್ಮ ಜನ ಭಯದಿಂದ ಇವತ್ತು ವೋಟ್ ಹಾಕೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅದು ಅದಕ್ಕೋಸ್ಕರ ನಾವೆಲ್ಲ ಏನು ಮಾಡಬೇಕು, ಇವತ್ತು ಎಚ್ಚೆತ್ಕೋಬೇಕು ಅಂತಂದರೆ ಅಷ್ಟೇ ಅಲ್ಲದೆ ಇವಾಗ ಏನು ಮಾಡಿದ್ರು, ನಮ್ಮ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸುಮಾರು ಅಲ್ಲಿ ಕಾಂಗ್ರೆಸ್ನ ಒಂದು ಎಲ್ಲಿ ಬೇಸ್ ಇರುತ್ತೆ ಆ ಬೇಸನ್ನು ನೋಡಿಕೊಂಡು ಅಲ್ಲಿ ಸುಮಾರು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಮತದಾರಗಳನ್ನ ತೆಗೆದುಹಾಕ್ಬಿಟ್ರಲ್ಲಿ. ಅವರ ವೋಟ್ ಬ್ಯಾಂಕ್ ಎಲ್ಲಿರುತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ ಅಂಥ ಜಾಗಗಳಲ್ಲಿ ಮಾತ್ರ ಉಳಿಸ್ಕೊಂಡು ನಮ್ಮ ವೋಟ್ ಬ್ಯಾಂಕ್, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತ ಎಲ್ಲಿರುತ್ತೆ ಅಂಥ ಏರಿಯಾದಲ್ಲಿ ಐಡೆಂಟಿಫೈ ಮಾಡಿ ಡಿಲೀಟ್ ಮಾಡೋದ್ರ ಮುಖಾಂತರ ಅಲ್ಲಿ ನಮ್ಮ ಮತದಾರ ಬಂಧುಗಳು ವೋಟ್ ಹಾಕೋಕೆ ಹೋದರೆ ವೋಟೇ ಇರೋದಿಲ್ಲ. ಕೊನೆ ಗಳಿಗೆಯಲ್ಲಿ ಏನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಗಳು ಕೂಡ ನಾವು ಈಗ ಆಲ್ರೆಡಿ ಕಂಡಿದ್ದೀವಿ. ಹಾಗಾಗಿ ಈಗ ಬರುವಂಥ ನಮ್ಮ ಸ್ಥಳೀಯ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ಡೈರಿ ಎಲೆಕ್ಷನ್ಗಳಿದೆ. ಇಲ್ಲಿ ಬರುವಂಥ ನಗರಸಭಾ ಚುನಾವಣೆಗಳಿದೆ. ಆ ಚುನಾವಣೆಗಳಿಗೆ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಇವತ್ತು ಯಾವುದೇ ಕಾರಣಕ್ಕೂ ಬೇರೆ ಏನು ಈ BJP ಮತ್ತು ಇವತ್ತು JDS ಏನು ಅವರು ಸಮ್ಮಿಶ್ರ ಭ್ರಷ್ಟ ಸರ್ಕಾರ ಮಾಡ್ತಾ ಇದೆ ಕೇಂದ್ರದಲ್ಲೂ ಕೂಡ, ಇವತ್ತು ನಮ್ಮ ರಾಜ್ಯದಲ್ಲಿ ಅವರು JDS ಅವರು ಮತ್ತು ಕಾಂಗ್ರೆಸ್ ಅವರು ಒಟ್ಟಾಗಿದ್ದಾರೆ. ಏನೇ ಆಗಿದ್ದರೂ ಕೂಡ ಅದು ಒಂದು ಸಮ್ಮಿಶ್ರ, ಅವರು ಏನೇ ಮಾಡ್ತಿದ್ರು ಅದು ಒಂಥರ
ಇದರಲ್ಲಿ ಇಲ್ಲದೇ ಇರೋವಂಥ ಸಮ್ಮಿಶ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಮತದಾರ ಬಂಧುಗಳು ಇವತ್ತು ಹೇಳ್ತಿದ್ದೀನಿ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಭದ್ರಕೋಟೆ. ಖಂಡಿತವಾಗಿಯೂ ಹೇಳ್ತಿದ್ದೀನಿ, ಕಾಂಗ್ರೆಸ್ನಲ್ಲಿ ಶಕ್ತಿಯಾಗಿ ಮುಂದೆ ಕಾಪಾಡ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ ಇವತ್ತು ಬೂತ್ ಕಮಿಟಿಗಳನ್ನೂ ಕೂಡ ಈಗಾಗಲೇ ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಬೂತ್ ಕಮಿಟಿಯ ಸದಸ್ಯರುಗಳು ನಾವು ಎಚ್ಚೆತ್ಕೋಬೇಕು. ಯಾವುದೇ ಒಂದು ನಮ್ಮಲ್ಲಿ ಇಲ್ಲದೇ ಇರೋಂಥ ಬೂತಲ್ಲಿ ಇಲ್ಲದೇ ಇರೋಂಥವ್ರನ್ನ ಯಾರೋ ಓಟ್ಗಳನ್ನ ಯಾರನ್ನಾರು ಸೇರಿಸಿದ್ದಾರೆ ಅಂದರೆ ಇಮ್ಮಿಡಿಯೇಟು ನಮ್ಮಗಳ ಗಮನಕ್ಕೆ ತಂದಿದ್ದೆ. ಆದರೆ ಯಾರೇ ಚುನಾವಣಾ ಅಧಿಕಾರಿಗಳಿಗಿರಲಿ, ನಾವು ಖಂಡಿತವಾಗಿ ಅವ್ರಿಗೆ ವಾರ್ನಿಂಗ್ ಮಾಡೋದ್ರ ಮುಖಾಂತರ ಹೇಳ್ತಿದ್ದೀವಿ, ನೀವೇನಾದರೂ BJPಯವರು JDS ಅವರು ಮುಖಾಂತರ ಅವ್ರ ಲೀಡರ್ಗಳ ಮುಖಾಂತರ ನೀವೇನಾದರೂ ಚುನಾವಣಾ ಅಧಿಕಾರಿಗಳು ಇಲ್ಲ ಸಲ್ಲದ ಏನಾದ್ರು ಮಾಡೋಕ್ಕೆ ಹೋದರೆ ನಾವೆಲ್ಲರೂ ಕೂಡ ಹೇಳ್ತಿದ್ದೀವಿ, ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅಭಿಯಾನ ನಮ್ಮ AICC ಅಧ್ಯಕ್ಷರಾಗಿರುವಂಥ ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ರು. ಇದ್ರ ಬಗ್ಗೆ ಮಾಹಿತಿಯನ್ನು ನನಗೆ ಪ್ರಪ್ರಥಮವಾಗಿ ಅಭಿಷೇಕ್ ದತ್ ಅವರು ಮೀಟಿಂಗ್ ಕರೆದು ಹೇಳಿದ್ರು. ಪ್ರಪ್ರಥಮವಾಗಿ ಅಭಿಷೇಕ್ ದತ್ ಅವರು ನನಗೆ ಕರೆದ್ಬಿಟ್ಟು ಈ ಥರ ಹೇಳಿದ್ರು, ನೋಡಮ್ಮ ಈ ಥರ ಇಬ್ಬರು ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದ್ರು, ಈ ಥರ ಓಟ್ ಚೋರಿ ಆಗಿದೆ, ನೀವು ನಮ್ಮ ಮತಬಾಂಧವರಲ್ಲಿ ಇದರ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಂತ. ನಾವು ಫಸ್ಟ್ ಫೇಸಲ್ಲಿ ಆಲ್ರೆಡಿ 8,000 ಮತ ಸಹಿ ಸಂಗ್ರಹಣೆಯನ್ನು ಮಾಡಿ KPCCಗೆ ಸಬ್ಮಿಟ್ ಮಾಡಿದ್ದೀವಿ. ಅದಾದಮೇಲೆ ಏನಾಯಿತು, ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಕೇಶವ ರೆಡ್ಡಿ ಅಣ್ಣವ್ರು ಇರ್ಬೋದು, ನಮ್ಮ KPCCಯಿಂದ ಮಾಹಿತಿ ಬಂತು, ನಾವು 8-10 ಸಾವಿರ ಮಾಡಿದ್ರೆ ಆಗಲ್ಲ, 1 ಲಕ್ಷ ಸಹಿ ಸಂಗ್ರಹಣೆಯನ್ನು ನಾವು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಆ ಕಾರ್ಯದಲ್ಲಿ ಆಲ್ರೆಡಿ ನಾವು ಬೂತ್ ಕಮಿಟಿಗೆ ಹೇಳಿಬಿಟ್ಟಿದ್ದೀವಿ, ಪ್ರತಿಯೊಂದು ಬೂತಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನನಗೆ ನಂಬಿಕೆ ಇದೆ, 30ನೇ ತಾರೀಕು ಒಳಗಡೆ ನಾವು 1 ಲಕ್ಷಕ್ಕೂ ಹೆಚ್ಚು ಸಹಿಗಳನ್ನು ಸಂಗ್ರಹಣೆ ಮಾಡ್ತೀವಿ ಈ ಓಟ್ ಚೋರಿ ಬಗ್ಗೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ವಿಶ್ವಾಸ ಇದೆ. ಇವತ್ತೇನಿದೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನನಗೆ KPCCಯಿಂದ ಮಾರ್ಗದರ್ಶನ ಬಂತು. KPCC ಮಾರ್ಗದರ್ಶನದಂತೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮೆಸೇಜ್ನ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ KPCCಯ ಇನ್ಚಾರ್ಜ್ ಆಗಿರುವಂಥ ಉದಯ್ ಶಂಕರಣ್ಣ ಇರ್ಬೋದು, ಕೃಷ್ಣಂ ಸರ್ ಇರ್ಬೋದು, ನಮ್ಮ KH ಮುನಿಯಪ್ಪಣ್ಣ ಅವರು ಇರ್ಬೋದು, ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಕೇಶವ ರೆಡ್ಡಿ ಅಣ್ಣ ಅವ್ರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಡೆದಿರುವಂಥದ್ದು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ರಾಜೀವ್ ಗೌಡರನ್ನವರ ಸಾರಥ್ಯದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಮಿಸಿರೋ ಎಲ್ಲ ಕಾರ್ಯಕರ್ತರಿಗೂ ತುಂಬ ಧನ್ಯವಾದಗಳು.